ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಸಿನಿಮಾ ತಂಡದವ್ರಿಗೆ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಮನ್ಸೂರಿ ಅವ್ರಿಗೆ. ಮನ್ಸೂರಿ ನನ್ನ ಒಳ್ಳೆಯ ಸ್ನೇಹಿತರು. ಅವರ ಆಸ್ ಅ ರೈಟರ್, ಆಸ್ ಅ ಡೈರೆಕ್ಟರ್, ಆಸ್ ಅ ಪರ್ಸನ್, ಆಸ್ ಅ ಹೋಲ್ ಪರ್ಸನಾಲಿಟಿ, ಅವರಲ್ಲಿರುವಂತಹ ಪ್ರಾಮಾಣಿಕತೆ ಆಗಲಿ ಅಥವಾ ಅವ್ರೇನ್ ಪಿಕ್ಚರ್ ತೆಗೆಯುವ ಒಂದು ಅವ್ರ ದೃಷ್ಟಿಕೋನ ಇರ್ತೈತಲ್ಲ, ಅದ್ ನನಗೆ ಬಹಳ ಇಷ್ಟ. ಅವರ ಪರ್ಸೆಪ್ಷನ್, ಅವರ ಸೆನ್ಸಿಬಿಲಿಟಿ, ಪ್ರತಿಯೊಂದು ಪಿಕ್ಚರ್ನಾಗೂ ಅವರು ಹೇಳೋಕೊಳ್ಳುವಂತ ವಿಷಯ ಆಗಲಿ, ಅದೆಲ್ಲನೂ ಬಹಳ ಇಷ್ಟಪಟ್ಟವ್ ನಾನು. ಅಂಡ್ ಈ ಒಂದು ಸಬ್ಜೆಕ್ಟ್ ಐ ಆಮ್ ವೆರಿ ಕ್ಯೂರಿಯಸ್. ಅಂದ್ರೆ ಒಂದು ಲವ್ ಸ್ಟೋರಿ ಹೇಗ್ ಮೂಡ್ ಬಂದಿರ್ತದೆ ಅವ್ರದ್ದು ಒಂದು ದೃಷ್ಟಿಕೋನದಲ್ಲಿ ಅಂತ ಅನ್ಕೊಂಡು. ಸೊ ಐ ವಿಶ್ ಹಿಮ್ ದ ಬೆಸ್ಟ್. ಹಾಡ ಭರ್ಜರಿ ಐತಿ, ಮಸ್ತ್ ಐತಿ. ಐ ಥಿಂಕ್ ಎಲ್ಲ ಕಾಲೇಜ್ ಇದ್ದು ಒಂದು ಫೆಸ್ಟ್ ಒಳಗ ಇದು ಹಾರ್ಡ್ ಫಿಕ್ಸ್ ಆಗಿರ್ತೈತಿ. ಆ ಎನರ್ಜಿ ಐತಿ. ಕಂಗ್ರಾಟ್ಸ್ ಟು ದ ಹೋಲ್ ಟೀಮ್. ಅಂಡ್ ಬಕ್ಕೇಶ್ ಇವತ್ತು ಒಂಥರ ರಿಯೂನಿಯನ್ ಆದಂಗೆ ಐತಿ ನನಗೆ. ಅಂದ್ರೆ ಬಕ್ಕೇಶ್ ಮತ್ತೆ ನಾವು ಕಾರ್ತಿಕ್ ಧರಣಿ ಮಂಡಲ ಮಧ್ಯದೊಳಗೆ ಪಿಕ್ಚರ್ನಾಗ ನಾವು ಕೊಲಾಬರೇಟ್ ಆಗಿದ್ವಿ. ಆ ಸಿನಿಮಾದ ಐ ಥಿಂಕ್ ಎಲ್ಲ ಕ್ರಿಟಿಕ್ಸ್ಗೂ ಬಹಳ ಇಷ್ಟ ಆಗಿತ್ತು ಪಿಕ್ಚರು ಥಿಯೇಟರ್ನಾಗ ಅಷ್ಟು ಓಡ್ಲಿಲ್ಲ, ಬಟ್ ಕ್ರಿಟಿಕ್ಸ್ ಚಾಯ್ಸ್ ಆಗಿ ಕ್ರಿಟಿಕಲಿ ಅಕ್ಲೈಮ್ಡ್ ಸಿನಿಮಾ ಆಗಿ ಹೆಸರು ಮಾಡಿತು. ಆ ಸಿನಿಮಾ ತುಂಬಾ ಎಂಗೇಜಿಂಗ್ ಆಗಿ ಇರೋದಕ್ಕೆ ಒಬ್ಬ ನಟರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ನಿರ್ದೇಶಕರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ಅದಕ್ಕೂ ಒಂದು ಹೆಜ್ಜೆ ಜಾಸ್ತಿ ಕೆಲಸ ಬಕ್ಕೇಶ್ ಅವರು ಮಾಡಿದ್ರು. ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿತ್ತು ಸಿನಿಮಾ. ಐ ಲವ್ ಹಿಮ್ ಆಸ್ ಎ ಟೆಕ್ನಿಷಿಯನ್, ಒಬ್ರು ಕಂಪೋಸರ್ ಆಗಿ. ಈ ಹಾಡಿನಾಗೂ ಟೆಕ್ನಿಕಲ್ ಟರ್ಮ್ ನಾಗ ಹೇಳಕ್ ಬರುದಿಲ್ಲ ಅಷ್ಟು ಬಕೇಶ್, ಬಟ್ ಪ್ರೋಗ್ರೆಷನ್ ಆಗ್ಲಿ ಅಥವಾ ಹೆಂಗ್ ಸಾಂಗ್ ಶುರುವಿಂದ ಕಂಪ್ಲೀಷನ್ ತಗೋದೈತಲ್ಲ, ಅದು ಇನ್ವಾಲ್ವ್ ಮಾಡ್ಕೋತೈತಿ, ಒಂದು ಎನರ್ಜಿ ಕ್ರಿಯೇಟ್ ಮಾಡ್ತೈತಿ. ಅಷ್ಟು ಚಲೋ ಬಂದೈತಿ ಹಾಡು. ಅಂಡ್ ವಿಜಯ್, ನಾನು ವಿಜಯ್ ಒಂದು ನಾಟಕ ಮಾಡಿದ್ವಿ ನಾವು, ದ ಪ್ರಾಫಿಟ್ ಅಂತ. ಅದ ಫಸ್ಟ್, ಅದೇ ಲಾಸ್ಟ್ ನಮ್ದು ನಾಟಕ. ಅದಾದ್ಮೇಲೆ ಅವರು ನಾವು ಆ ಟೀಮ್ನ ಕಂಟಿನ್ಯೂ ಆದೆ. ಅವರು ಬೇರೆ ಬೇರೆ ಕಡೆ ಅಭಿನಯ ಕಲಿಯಕ ಹೊಂಟ್ರು. ಅದಾದ್ಮೇಲೆ ಇವತ್ತ ಭೇಟಿಯಾಗಿದ್ ನಾವು ಆಫ್ಟರ್ ಸೋ ಮೆನಿ ಇಯರ್ಸ್. ಅಷ್ಟು ವರ್ಷಗಳಿಂದ ಆ ಕಡೆಯಿಂದ ಅವ ಬಂದ, ಈ ಕಡೆಯಿಂದ ನಾ ಬಂದಿನಿ. ಆಲ್ ದ ವೆರಿ ಬೆಸ್ಟ್. ನನಗ ಈ ಪಬ್ಲಿಕ್ ಮ್ಯೂಸಿಕ್ ಒಳಗ ಇದ್ದಂತ ಮ್ಯೂಸಿಕ್ ಪ್ರೊಡ್ಯೂಸರ್ಸ್, ನಾನು ಯೂಟ್ಯೂಬ್ದಾಗ ಕೆಲಸ ಮಾಡೋದಾಗ ಇದ್ದಂತ ಮ್ಯೂಸಿಕ್ ಪ್ರೊಡ್ಯೂಸರ್ಸ್, ಅವರೆಲ್ಲರೂ ಸಿಕ್ಕ ಹೇಳ್ತಿರ್ತಾರೆ, ಪಿಕ್ಚರ್ ಎಲ್ಲ ಚಲೋ ಮಾಡತ್ತಿ, ಚಲೋ ಹಾಡು ಬರ್ಬೇಕು ನಿನ್ ಕಡೆಯಿಂದ, ಮಸ್ತ್ ಹಿಟ್ ಆಗಬೇಕು ಹಾಡು, ಬಹಳ ಜನಕ್ಕೆ ರೀಚ್ ಆಗ್ತಿವಿ ನಾವು ಪಿಕ್ಚರ್ಗಳಿಂದ, ಫಸ್ಟ್ ಹಾಡಿಂದ ರೀಚ್ ಆಗ್ತಿವಿ ಅಂತ ಅನ್ಕೊಂಡು. ಐ ಥಿಂಕ್ ಧರಣಿ ಮಂಡಲ ಒಳಗೇನೆ ನಾನು ಒಂಚೂರು ಚಂದ ಕಾಣಿಸಿದ್ದು ಅಂತ ಅನ್ಕೋತೀನಿ ಆ ಹಾಡಿನಾಗ. ಅದು ಬಿಟ್ರೆ ಅದೇನೋ ಬರೋ ಕತಿ ಹಾಡು ಎಲ್ಲ ಹಂಗ ಇರ್ತು ನಮ್ಗೆ. ಅಂದ್ರೆ ಅಪ್ಪ ಹೋಗಿರ್ತಾನ, ಅವು ಸತ್ತಿರ್ತಾಳ, ಇಲ್ಲ ಬಡವ್ರ ಮಗ ಇರ್ತಾನ, ಇಲ್ಲ ನಿಂತು ಹೋರಾಟಕ್ಕೆ ಹೋಗ್ತಾನ, ಈ ತರದ ಹಾಡುಗಳು ಹಾಡ್ಬಿಟ್ಟಿದ್ದು. ಬಟ್ ಅದೊಂದು ಸಾಂಗ್ ಆಕ್ಚುಲಿ ಬಹಳ ಲವಲವಿಕೆಯಿಂದ ಬಹಳ ಚಂದ ಕಾಣಿಸೋ ತರ ಬಂದಂತ ಸಾಂಗ್. ಬಹಳ ಬ್ಯೂಟಿಫುಲ್ ಆಗಿ ಕಾಣತ್ತೀರಿ ಇಬ್ರು, ಪ್ರಿಯಾಂಕಾ ಅಂಡ್ ನೀವು. ದೂರದ ಊರಿಗೆ, ತೀರದ ಊರಿಗೆ, ಎಲ್ಲಾ ಕಡೆನೂ ರೀಚ್ ಆಗ್ಲಿ ಸಿನಿಮಾ, ಈ ಹಾಡು ಎಲ್ಲವೂ ಕೂಡ. ಅಂಡ್ ಶುಭಾರಂಭ ಆಗೈತಿ. ದೇಸಾಯಿ ಸರ್ ನಮ್ಮೂರ್ ಕಡೆದವ್ರು, ನಾ ಹೋದ್ಗಳೇನು ಫಸ್ಟ್ ಸರ್ ನಾನ್ ನಿಮ್ಮವರು ಸರ್ ಅಂತ ಅನ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಡು ಮಾತಾಡ್ಸಿದೆ ನಾನು. ನಿಷ್ಕರ್ಷ ಆಗ್ಲಿ, ಬೆಳದಿಂಗಳ ಬಾಲೆ ಆಗ್ಲಿ, ಅಂದ್ರೆ ಹೀಸ್ ಅ ಲೆಜೆಂಡ್. ಅವ್ರ ಕಡೆಯಿಂದ ಒಂದು ಆಶೀರ್ವಾದ ಆಗೈತಿ, ಚಲೋನು ಆಕೈತಿ ಗ್ಯಾರಂಟಿ. ದೇವರಾಜ್ ಅವ್ರಿಗಾಗ್ಲಿ, ನಮ್ಮ ಸ್ನೇಹಿತರಿಗಾಗ್ಲಿ, ನನ್ನ ವಿಜಿಗಾಗ್ಲಿ, ನನ್ನ ಆತ್ಮೀಯ ಗೆಳೆಯ ನಿನಗೂ ಕೂಡ, ಎಲ್ರಿಗೂ ಕೂಡ ಶುಭವಾಗ್ಲಿ, ಗೆಲುವಾಗ್ಲಿ. ನಮಸ್ಕಾರ.